Dear trainees, so last classಲ್ಲಿ ನಾವು what is active power, what is reactive power, what is operant power and how do we calculate these powers, ಆಮೇಲೆ ವೆಕ್ಟರ್ ಡಯಾಗ್ರಾಮು ಯಾವ ರೀತಿ ಇರುತ್ತೆ, ಆ್ಯಕ್ಟಿವ್ ಪವರ್ದು ಯಾವ ರೀತಿ ಇರುತ್ತೆ, ರಿಯಾಕ್ಟಿವ್ ಪವರ್ದು ಯಾವ ರೀತಿ ಇರುತ್ತೆ, ಟ್ರೂ ಪವರ್ದು ಯಾವ ರೀತಿ ಇರುತ್ತೆ, ಮತ್ತು ಕರೆಂಟನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು, ಪ್ಯಾರಲಲ್ ಸರ್ಕ್ಯೂಟಲ್ಲಿ ನಾವು ಸಸೆಪ್ಟೆನ್ಸನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು, ಇಂಡಕ್ಟೆನ್ಸನ್ನು ಅಂದರೆ ಅಡ್ಮಿಟೆನ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತಕ್ಕಂಥ ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ಪವರ್ ಫ್ಯಾಕ್ಟರ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಪವರ್ ಫ್ಯಾಕ್ಟರ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಲೋ ಪವರ್ ಫ್ಯಾಕ್ಟರ್. ಸೊ ಈ ಒಂದು ಚಾಪ್ಟ್ರಲ್ಲಿ ನೀವು ಏನೇನು ತಿಳ್ಕೋಬೇಕಪ್ಪ ಅಂತಂದರೆ, ಫಸ್ಟ್ನೇದು ಡಿಫೈನ್ ದ ಪವರ್ ಫ್ಯಾಕ್ಟರ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಕಾಸಸ್ ಆಫ್ ಲೋ ಪವರ್ ಫ್ಯಾಕ್ಟರ್. ಸೊ ಪವರ್ ಫ್ಯಾಕ್ಟರ್ ಅಂದರೆ ಏನು, ಪವರ್ ಫ್ಯಾಕ್ಟರು ಲೋ ಆದರೆ ಏನು ಪರಿಣಾಮ ಆಗುತ್ತೆ. ಎರಡನೇದು ಲೀಸ್ಟ್ ಔಟ್ ದ ಡಿಸ್ಅಡ್ವಾಂಟೇಜ್ ಆಫ್ ಲೋ ಪವರ್ ಫ್ಯಾಕ್ಟರ್ ಆ್ಯಂಡ್ ಅಡ್ವಾಂಟೇಜ್ ಆಫ್ ಹೈ ಪವರ್ ಫ್ಯಾಕ್ಟರ್. ಸೊ ಹೈ ಪವರ್ ಫ್ಯಾಕ್ಟರ್ ಇತ್ತು ಅಂದರೆ ಏನು ಅಡ್ವಾಂಟೇಜು, ಲೋ ಪವರ್ ಫ್ಯಾಕ್ಟರ್ ಆಯಿತು ಅಂದರೆ ಏನು ಡಿಸ್ಅಡ್ವಾಂಟೇಜ್. ಎಕ್ಸ್ಪ್ಲೈನ್ ದ ಮೆಥಡ್ ಆಫ್ ಇಂಪ್ರೂವ್ ದ ಪವರ್ ಫ್ಯಾಕ್ಟರ್ ಇನ್ ಆನ್ ಎ ಸಿ ಸರ್ಕ್ಯೂಟ್. ಎ ಸಿ ಸರ್ಕ್ಯೂಟ್ನಲ್ಲಿ ಪವರ್ ಫ್ಯಾಕ್ಟರನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು. ಇಲ್ಯುಸ್ಟ್ರೇಟ್ ದ ಇಂಪಾರ್ಟೆನ್ಸ್ ಆಫ್ ಪವರ್ ಫ್ಯಾಕ್ಟರ್, ಇಂಪ್ರೂವ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಸೊ ಪವರ್ ಫ್ಯಾಕ್ಟರನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ಇಂಡಸ್ಟ್ರಿನಲ್ಲಿ ಏನು ಮಾಡಬೇಕು. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಲೀಡಿಂಗ್, ಲ್ಯಾಗಿಂಗ್ ಆ್ಯಂಡ್ ಜೀರೋ ಪವರ್ ಫ್ಯಾಕ್ಟರ್. ಅಂದರೆ ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂದ್ರೇನು, ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂದ್ರೇನು, ಯೂನಿಟಿ ಪವರ್ ಫ್ಯಾಕ್ಟರ್ ಅಂದ್ರೇನು, ಮತ್ತು ಜೀರೋ ಪವರ್ ಫ್ಯಾಕ್ಟರ್ ಅಂದರೆ ಏನು. ಸ್ಟೇಟ್ ದ ರೆಕಮೆಂಡೆಡ್ ಪವರ್ ಫ್ಯಾಕ್ಟರ್ ಆಸ್ ಪರ್ ISI 7752. ISI 7752 1975 ಎಲೆಕ್ಟ್ರಿಕಲ್ ರೂಲ್ಸ್ ಪ್ರಕಾರ ಪವರ್ ಫ್ಯಾಕ್ಟರು ಎಷ್ಟಿದ್ದರೆ ನಮಗೆ ಫೈನ್ ಬೀಳಲ್ಲ, ಎಷ್ಟು ಪವರ್ ಫ್ಯಾಕ್ಟರನ್ನು ನಾವು ಮೈಂಟೈನ್ ಮಾಡಬೇಕು. ಸೊ ಮೊದಲನೇದಾಗಿ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ವಾಟ್ ಈಸ್ ಎ ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ಗೆ ನಾವು ಯೂಶ್ವಲಿ 3 ಡೆಫಿನೇಷನನ್ನು ಹೇಳ್ತೀವಿ. ಇಟ್ ಈಸ್ ದ ಆಂಗಲ್ ಸಸ್ಟೈನ್ ಬೈ ದ ವೋಲ್ಟೇಜ್ ಆ್ಯಂಡ್ ಕರೆಂಟ್. ವೋಲ್ಟೇಜು ಮತ್ತು ಕರೆಂಟಿಗೆ ಮಧ್ಯೆ ಇರತಕ್ಕಂಥ ಆಂಗಲನ್ನು ನಾವು ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ಈ ಪವರ್ ಫ್ಯಾಕ್ಟರ್ ಇರಬೇಕು ಅಂತಂದರೆ ನಮ್ಮ ಲೋಡಿನಲ್ಲಿ ಇಂಡಕ್ಟೆನ್ಸು ಮತ್ತು ಕೆಪಾಸಿಟರು ಇದ್ದರೆ ಮಾತ್ರ ಪವರ್ ಫ್ಯಾಕ್ಟರು ಅಂದರೆ ಆಂಗಲ್ ಕ್ರಿಯೇಟ್ ಆಗುತ್ತೆ. ವೋಲ್ಟೇಜು ಮತ್ತು ಕರೆಂಟಿನ ಮಧ್ಯೆ ಆಂಗಲ್ಲು ಕ್ರಿಯೇಟ್ ಆಗಬೇಕು ಅಂತಂದರೆ ನಾವು ಹಾಕ್ತಕ್ಕಂಥ ಲೋಡಿನಲ್ಲಿ ಇಂಡಕ್ಟೆನ್ಸ್ ಮತ್ತು ಕೆಪಾಸಿಟನ್ಸ್ ಇದ್ದರೆ ಮಾತ್ರ ಆಂಗಲ್ಲು ಕ್ರಿಯೇಟ್ ಆಗುತ್ತೆ. ಇಲ್ಲದಿದ್ದರೆ ವೋಲ್ಟೇಜು ಮತ್ತು ಕರೆಂಟು ಒಂದೇ ಲೈನಲ್ಲಿರುತ್ತೆ, ಅದಕ್ಕೆ ನಾವು ಯೂನಿಟಿ ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ವೋಲ್ಟೇಜು ಮತ್ತು ಕರೆಂಟು ಒಂದೇ ಲೈನಲ್ಲಿದ್ದರೆ ಅದು ಇನ್ ಫೇಸ್ ಅಥವಾ ಯೂನಿಟಿ ಪವರ್ ಫ್ಯಾಕ್ಟರ್. ಅಲ್ಲಿ ವೋಲ್ಟೇಜ್ಗೂ ಮತ್ತು ಕರೆಂಟಿಗೆ ಮಧ್ಯೆ ಯಾವುದೇ ರೀತಿಯ ಆಂಗಲ್ ಕ್ರಿಯೇಟ್ ಆಗಲ್ಲ. ಆಂಗಲ್ ಕ್ರಿಯೇಟ್ ಆಗದೇ ಇರೋದ್ರಿಂದ ಅದನ್ನು ನಾವು ಯೂನಿಟಿ ಪವರ್ ಫ್ಯಾಕ್ಟರ್ ಕಾಸ್ 0 = 1. ಸೊ ಹಾಗಾಗ್ಬಿಟ್ಟು ನಾವು ಅದನ್ನು ಯೂನಿಟಿ ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಈಗ ನೆಕ್ಸ್ಟ್ ನಿಮಗೆ ಗೊತ್ತಿದೆ, ಇಂಡಕ್ಟಿವ್ ಲೋಡ್ ಆದಾಗ ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್. ಕರೆಂಟ್ ಏನಾಗುತ್ತೆ, ವೋಲ್ಟೇಜಿಗೆ ಲ್ಯಾಗಿಂಗ್ ಆಗುತ್ತೆ. ಅದೇ ಕೆಪಾಸಿಟಿವ್ ಲೋಡ್ ಇದ್ದಾಗ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್. ಈ ರೀತಿ ಇರುತ್ತೆ. ಸೊ ಅವಾಗ ಏನಾಗುತ್ತಪ್ಪ ಅಂತಂದರೆ ನಮಗೆ ಪವರ್ ಫ್ಯಾಕ್ಟರು ಕನ್ಸಿಡರ್ ಮಾಡಬೇಕಾಗುತ್ತೆ ಇನ್ ಕೇಸ್ ಆಫ್ ಇಂಡಕ್ಟಿವ್ ಮತ್ತು ಕೆಪಾಸಿಟಿವ್ ಲೋಡಲ್ಲಿ ಮಾತ್ರ. ಸೊ ಹಾಗಾದರೆ ಪವರ್ ಫ್ಯಾಕ್ಟರ್ಗೆ ಇನ್ನೂ ಒಂದು ಡೆಫಿನೇಷನ್ ಇದೆ. ಇಟ್ ಇಸ್ ದ ರೇಷಿಯೋ ಆಫ್ ಟ್ರೂ ಪವರ್ ಆ್ಯಂಡ್ ಆಪರೆಂಟ್ ಪವರ್. ಟ್ರೂ ಪವರ್ಗೆ ಏನು ಫಾರ್ಮುಲಾ, V × I × cos π. ಆಪರೆಂಟ್ ಪವರ್ಗೆ ಏನು ಫಾರ್ಮುಲಾ, V × I. ಸೊ V × I ಕ್ಯಾನ್ಸಲ್ ಆಗಿಬಿಟ್ಟು ಉಳಿಯೋದೇನೋ cos π ಮಾತ್ರ ಉಳಿಯುತ್ತೆ. ಸೊ ಹಾಗಾಗ್ಬಿಟ್ಟು ಪವರ್ ಫ್ಯಾಕ್ಟರ್ ಇಸ್ ದ ರೇಷಿಯೋ ಆಫ್ ಟ್ರೂ ಪವರ್ ಆ್ಯಂಡ್ ಆಪರೆಂಟ್ ಪವರ್. ಓಕೆ, ಇನ್ನೂ ಒಂದು ಡೆಫಿನೇಷನ್ ಇದೆ. ಪವರ್ ಫ್ಯಾಕ್ಟರ್ ಇಸ್ ಎ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ಇಂಪಿಡೆನ್ಸ್.
ರೆಸಿಸ್ಟೆನ್ಸ್ಗೂ ಮತ್ತು ಇಂಪಿಡೆನ್ಸ್ಗೂ ಮಧ್ಯೆ ಇರತಕ್ಕಂಥ ರೇಷಿಯೋವನ್ನು ನಾವು ಪವರ್ ಫ್ಯಾಕ್ಟರು ಅಂತ ಕರಿತೀವಿ. ಸೊ ಇವು 3 ಡೆಫಿನೇಷನನ್ನು ನಾವು ಪವರ್ ಫ್ಯಾಕ್ಟರಿಗೆ ಸಂಬಂಧಪಟ್ಟಂತೆ ಹೇಳ್ತೀವಿ. ಓಕೆ, ಹಾಗಾದರೆ ಪವರ್ ಫ್ಯಾಕ್ಟರನ್ನು ನಾವು ಯಾವ ರೀತಿ ಡಿನೋಟ್ ಮಾಡ್ತೀವಪ್ಪ ಅಂದರೆ, ಪವರ್ ಫ್ಯಾಕ್ಟರ್ ಇಸ್ ಡಿನೋಟೆಡ್ ಬೈ ಎ ಲೆಟರ್ ಕಾಸ್ ಥೀಟಾ. ಸೊ ಇಲ್ಲಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು WT ಡಿವೈಡೆಡ್ ಬೈ V ಇಂಟು I. WT ಅಂದರೆ ಏನು? ಟ್ರೂ ಪವರ್. ಟ್ರೂ ಪವರ್ಗೆ ಏನು ಫಾರ್ಮುಲಾ ಎ ಸಿನಲ್ಲಿ? V ಇಂಟು I ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ V ಇಂಟು I. V ಇಂಟು I ಕ್ಯಾನ್ಸಲ್ ಆಗಿಬಿಟ್ಟು ಕಾಸ್ ಥೀಟಾ ಬರುತ್ತೆ. ವೇರ್ W1 ಇಸ್ ದ ಪವರ್, ಟ್ರೂ ಪವರ್, ಆ್ಯಂಡ್ ಮೆಜರ್ಡ್ ಇನ್ ವ್ಯಾಟ್ ಆರ್ ಸಮ್ಟೈಮ್ಸ್ ಇನ್ ಕಿಲೋವ್ಯಾಟ್. Similarly, the product of voltage and current is called apparent power, measured in volt ampere, and sometimes it is called kilovolt ampere, written as kVA. So WT ಅಂದರೆ ಟ್ರೂ ಪವರ್, VI ಅಂದರೆ ಆಪರೆಂಟ್ ಪವರ್. ಸೊ ಟ್ರೂ ಪವರನ್ನು ನಾವು ವ್ಯಾಟಲ್ಲಿ ಹೇಳ್ತೀವಿ, ಕೆಲವೊಂದು ಸಂದರ್ಭದಲ್ಲಿ ಕಿಲೋವ್ಯಾಟಲ್ಲೂ ಸಹ ಹೇಳ್ತೀವಿ. ಅದೇ ಆಪರೆಂಟ್ ಪವರನ್ನು VA ವೋಲ್ಟ್ ಆಂಪಿಯರ್ನಲ್ಲಿ ಹೇಳ್ತೀವಿ. ಕೆಲವು ಸಮಯದಲ್ಲಿ ದೊಡ್ಡದಿತ್ತು ಅಂತಂದರೆ, ದೊಡ್ಡ ಲೋಡ್ ಇತ್ತು ಅಂದರೆ, HK ಲೋಡಿಗೆ ನಾವು ಯೂಸ್ ಮಾಡಿದ್ವಿ ಅಂದರೆ ಕಿಲೋ ವೋಲ್ಟ್ ಆಂಪಿಯರ್ ಅಥವಾ KVA ಅಂತಲೂ ಕರಿತೀವಿ. ದ ಮೆಜಾರಿಟಿ ಆಫ್ AC ಎಲೆಕ್ಟ್ರಿಕಲ್ ಮಷಿನ್ಸ್ ಆರ್ ಎಕ್ವಿಪ್ಡ್ ಡ್ರಾ ಫ್ರಮ್ ದ ಸಪ್ಲೈ ದ ಆಪರೆಂಟ್ ಪವರ್. The majority of AC electrical machine and equipment draw from the supply the apparent power kVA, which exceeds the required useful power kilowatt. This is due to the reactive power necessary to produce the alternating magnetic field in the motor and transformer. So majority of AC electrical machine ಮತ್ತು equipment apparent power ಅನ್ನು KVA ಅನ್ನು ಡ್ರಾ ಮಾಡುತ್ತೆ. If it exceeds, which exceeds the required useful power, ಅಂದರೆ ಕಿಲೋವ್ಯಾಟಿಗಿಂತ ಜಾಸ್ತಿ ಆಯಿತು ಅಂತ ಅಂದರೆ ಅವಾಗೇನಾಗುತ್ತೆ, ಡ್ಯೂ ಟು ದಿಸ್ ರೀಸನ್ ರಿಯಾಕ್ಟಿವ್ ಪವರ್ ನೆಸೆಸರಿ ಟು ಪ್ರೊಡ್ಯೂಸ್ ದ ಆಲ್ಟರ್ನೇಟಿವ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅಲ್ಲಿ ಆಲ್ಟರ್ನೇಟಿವ್ ಮ್ಯಾಗ್ನೆಟಿಕ್ ಫೀಲ್ಡು ಕ್ರಿಯೇಟ್ ಆಗಬೇಕು ಅಂತಂದರೆ ನಮಗೆ ರಿಯಾಕ್ಟಿವ್ ಪವರನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಯಾವುದರಲ್ಲಿ? ಮೋಟಾರು ಮತ್ತು ಟ್ರಾನ್ಸ್ಫಾರ್ಮರ್ನಲ್ಲಿ. ಸೊ ಅದಕ್ಕೋಸ್ಕರ ದ ರೇಷಿಯೋ ಆಫ್ ಯೂಸ್ಫುಲ್ ಪವರ್ ಅಂದರೆ ಯಾವುದು ಇದರಾಗೆ? ಕಿಲೋವ್ಯಾಟ್ ಟು ಆಪರೆಂಟ್ ಪವರ್ KVA is termed as power factor of the load. The reactive power is a indispensable and constitutes an additional demand on the system. ಸೊ ರಿಯಾಕ್ಟಿವ್ ಪವರ್ ಏನು ಮಾಡುತ್ತಪ್ಪ ಅಂತಂದರೆ ಅದು ಅಡಿಷನಲ್ಲಾಗಿ ಡಿಮ್ಯಾಂಡ್ ಕ್ರಿಯೇಟ್ ಆಗೋ ಥರ ಮಾಡುತ್ತೆ. ಪವರು ಜಾಸ್ತಿ ಕನ್ಸ್ಯೂಮ್ ಆಗೋ ರೀತಿಯಲ್ಲಿ ಈ ರಿಯಾಕ್ಟಿವ್ ಪವರು ಆಕ್ಟ್ ಮಾಡುತ್ತೆ. ದ ಪ್ರಿನ್ಸಿಪಲ್ ಕಾಸ್ ಆಫ್ ಲೋ ಪವರ್ ಫ್ಯಾಕ್ಟರ್ ಯು ಡ್ಯೂ ಟು ದ ರಿಯಾಕ್ಟಿವ್ ಪವರ್. ಸೊ ಹಂಗಾರೆ ಈಗ ಲೋ ಪವರ್ ಫ್ಯಾಕ್ಟರ್ ಆಗಬೇಕು ಅಂತಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ದಿಸ್ ರಿಯಾಕ್ಟಿವ್ ಪವರ್. ದ ಪ್ರಿನ್ಸಿಪಲ್ ಕಾಸ್ ಆಫ್ ದ ಲೋ ಪವರ್ ಫ್ಯಾಕ್ಟರ್ ಈಸ್ ಡ್ಯೂ ಟು ರಿಯಾಕ್ಟಿವ್ ಪವರ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ನೆನಪಲ್ಲಿ ಇಟ್ಕೊಂಡಿರಬೇಕು. ಲೋ ಪವರ್ ಫ್ಯಾಕ್ಟರ್ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ದಿಸ್ ರಿಯಾಕ್ಟಿವ್ ಪವರ್. The reactive power mostly due to the inductive load rather than the capacitive load. ರಿಯಾಕ್ಟಿವ್ ಪವರ್ ಎದರಿಂದ ಉತ್ಪಾದನೆ ಆಗುತ್ತೆ? ದಿಸ್ ಈಸ್ ಡ್ಯೂ ಟು ದ ಇಂಡಕ್ಟಿವ್ ಲೋಡ್, ನಾಟ್ ಬಟ್ ಇಟ್ ಈಸ್ ಡಿಪೆಂಡ್ ಆನ್ ದ ಕೆಪಾಸಿಟಿವ್ ಲೋಡ್. ಕೆಪಾಸಿಟಿವ್ ಲೋಡ್ ಹಾಕೋದ್ರಿಂದ ನಮಗೆ ಪವರ್ ಫ್ಯಾಕ್ಟ್ರ್ ಡೌನ್ ಆಗಲ್ಲ. ಯಾವುದರಿಂದ ಡೌನ್ ಆಗುತ್ತೆ ಪವರ್ ಫ್ಯಾಕ್ಟ್ರು? ಇಂಡಕ್ಟಿವ್ ಲೋಡ್. ಇಂಡಕ್ಟಿವ್ ಲೋಡ್ ಅಂದರೆ ಯಾವ್ಯಾವ್ದು ಬರುತ್ತೆ? ಇಂಡಕ್ಷನ್ ಮೋಟಾರನ್ನು ನೀವು ರನ್ ಮಾಡಿದಾಗ, ಟ್ರಾನ್ಸ್ಫಾರ್ಮರನ್ನು ರನ್ ಮಾಡಿದಾಗ, ಚೋಕನ್ನು ರನ್ ಮಾಡಿದಾಗ, ಇವೆಲ್ಲವೂ ಇಂಡಕ್ಟಿವ್ ಲೋಡ್. ಈ ಇಂಡಕ್ಟಿವ್ ಲೋಡ್ ಏನು ಮಾಡುತ್ತೆ? ಲ್ಯಾಗಿಂಗ್ ಕರೆಂಟನ್ನು ಡ್ರಾ ಮಾಡಿಬಿಟ್ಟು ನಮ್ಮದು ಪವರ್ ಫ್ಯಾಕ್ಟರನ್ನು ಡೌನ್ ಮಾಡುತ್ತೆ. ವೇರಿಯೇಷನ್ ಇನ್ ದ ಪವರ್ ಫ್ಯಾಕ್ಟರ್ ಆ್ಯಂಡ್ ಟೈಪ್ಸ್ ಆಫ್ ಸರ್ಕ್ಯೂಟ್. ಸೊ ಪವರ್ ಫ್ಯಾಕ್ಟರ್ನಲ್ಲಿ ಒಂದನೇದು ಯೂನಿಟಿ ಪವರ್ ಫ್ಯಾಕ್ಟರ್ ಅಂತ ಬರುತ್ತೆ. ಏನು ಯೂನಿಟಿ ಪವರ್ ಫ್ಯಾಕ್ಟರ್ ಅಂದರೆ? ಎ ಸರ್ಕ್ಯೂಟ್ ವಿತ್ ಯೂನಿಟಿ ಪವರ್ ಫ್ಯಾಕ್ಟರ್ ವಿಚ್ ಹಾಸ್ ಈಕ್ವಲ್ ರಿಯಲ್ ಆ್ಯಂಡ್ ಆಪರೆಂಟ್ ಪವರ್. ಯಾವುದರಲ್ಲಿ ಯೂನಿಟಿ ಪವರ್ ಫ್ಯಾಕ್ಟರ್ ಇರುತ್ತೆ? ಈಕ್ವಲ್ ಆಪರೆಂಟ್ ಪವರ್ ಇರುತ್ತೆ. ಆಪರೆಂಟ್ ಪವರ್ ಇದು ಎದ್ರಾಗೆ ಆ್ಯಕ್ಚುಲಿ ನಾವು V ಇಂಟು I ನಾವು ಎಲ್ಲಿ ಕನ್ಸಿಡರ್ ಮಾಡ್ತೀವಿ? ಓನ್ಲಿ ಇನ್ ರೆಸಿಸ್ಟಿವ್ ಲೋಡ್. ಯಾವುದರಲ್ಲಿ ರೆಸಿಸ್ಟಿವ್ ಲೋಡ್ ಇರುತ್ತೋ ಅದರಲ್ಲಿ ಪವರ್ ಫ್ಯಾಕ್ಟರು ಯೂನಿಟಿ ಇರುತ್ತೆ. ಸೊ ದ್ಯಾಟ್
current remains in phase with the voltage, and then some useful work can be done by using the unity power factor load. ಸೊ ಇದು ರೆಸಿಸ್ಟಿವ್ ಲೋಡ್ ಅಂತಂದರೆ ನಾನು ನಿನ್ನೆ ಹೇಳ್ದಂಗೆ ಫಿಲಮೆಂಟ್ ಲ್ಯಾಂಪು, ಹೀಟರು, ಇಮರ್ಷನ್ ಹೀಟರು ಇವೆಲ್ಲವೂ ಸಹ ರೆಸಿಸ್ಟಿವ್ ಲೋಡ್, ಅಂದರೆ ಹೀಟಿಂಗ್ ಎಫೆಕ್ಟಿನಿಂದ ವರ್ಕ್ ಮಾಡ್ತಕ್ಕಂಥವು ರೆಸಿಸ್ಟಿವ್ ಲೋಡ್. ಈ ರೆಸಿಸ್ಟಿವ್ ಲೋಡಲ್ಲಿ ಕರೆಂಟು ಮತ್ತು ವೋಲ್ಟೇಜು ಒಂದೇ ಲೈನಲ್ಲಿರೋದ್ರಿಂದ ಇವು ಯೂನಿಟಿ ಪವರ್ ಫ್ಯಾಕ್ಟರ್ ಅಂದರೆ ಪವರ್ ಫ್ಯಾಕ್ಟರ್ ಈಸ್ 1. ಪವರ್ ಫ್ಯಾಕ್ಟರು 1 ಇರುತ್ತೆ ಇದರಲ್ಲಿ, ಅದನ್ನು ನಾವು ಯೂನಿಟಿ ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ನೆಕ್ಸ್ಟು ಲೀಡಿಂಗ್ ಪವರ್ ಫ್ಯಾಕ್ಟರ್. ಎ ಸರ್ಕ್ಯೂಟ್ ವಿಲ್ ಹ್ಯಾವ್ ಎ ಲೀಡಿಂಗ್ ಪವರ್ ಫ್ಯಾಕ್ಟರ್ ಇಫ್ ದ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ ಅನ್ ಆಂಗಲ್ ಎಲೆಕ್ಟ್ರಿಕಲ್ ಡಿಗ್ರಿ ಆ್ಯಂಡ್ ದ ಟ್ರೂ ಪವರ್ ವಿಲ್ ಬಿ ಲೆಸ್ ದೆನ್ ದ ಅಪರೆಂಟ್ ಪವರ್. A circuit will have a leading power factor if the current leads the voltage by an angle Q. ಸೊ ವೋಲ್ಟೇಜಿಗೆ ಆಂಗಲ್ಲು ಲೀಡ್ ಮಾಡಿದರೆ, ಕರೆಂಟು ಲೀಡ್ ಮಾಡಿದರೆ ಅದನ್ನು ನಾವು ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ಮೋಸ್ಟ್ಲಿ ಕೆಪ್ಯಾಸಿಟಿವ್ ಸರ್ಕ್ಯೂಟ್ ಆ್ಯಂಡ್ ಸೈಂಕ್ರೋನಸ್ ಮೋಟಾರ್ ಆಪರೇಟ್ ಅಟ್ ಓವರ್ ಎಕ್ಸೈಟೆಡ್ ಕಾಂಟ್ರಿಬ್ಯೂಟ್ ದ ಲೀಡಿಂಗ್ ಪವರ್. ಅಂದರೆ ಲೀಡಿಂಗ್ ಪವರ್ ಫ್ಯಾಕ್ಟರ್ ಎದರಲ್ಲಿ ಇರುತ್ತೆ ಹಂಗಾರೆ? ಯಾವುದರಲ್ಲಿ ನಾವು ಕೆಪ್ಯಾಸಿಟಿವ್ ಲೋಡನ್ನು ಹಾಕಿರ್ತೇವೋ, ಆಮೇಲೆ ಒಂದು ಕೆಪ್ಯಾಸಿಟರನ್ನು ಯೂಸ್ ಮಾಡಿಬಿಟ್ಟು ಲೀಡಿಂಗ್ ಪವರ್ ಫ್ಯಾಕ್ಟರನ್ನು ಪಡಿಬೋದು. ಎರಡನೇದು ಸೈಂಕ್ರೋನಸ್ ಮೋಟಾರ್ ಅಂತ ಇರುತ್ತೆ. ಆ ಸೈಂಕ್ರೋನಸ್ ಮೋಟಾರನ್ನು ಓವರ್ ಎಕ್ಸೈಟೇಷನ್ ಮಾಡಿದಾಗ ಅಲ್ಲೂ ಸಹ ಲೀಡಿಂಗ್ ಪವರ್ ಫ್ಯಾಕ್ಟರು ಕ್ರಿಯೇಟ್ ಆಗುತ್ತೆ. ದೀಸ್ ಆರ್ ದ 2 ಮೆಥಡ್ಸ್ ಆಫ್ ಒಬ್ಟೈನಿಂಗ್ ದ ಲೀಡಿಂಗ್ ಪವರ್ ಫ್ಯಾಕ್ಟರ್. ನೆನಪಲ್ಲಿಟ್ಕೊಳ್ಳಿ, ಲೀಡಿಂಗ್ ಪವರ್ ಫ್ಯಾಕ್ಟರ್ ಎದರಲ್ಲಿ ಬರುತ್ತೆ? ಒಂದು ಕೆಪ್ಯಾಸಿಟಿವ್ ಲೋಡು, ಎರಡನೇದು ಸೈಂಕ್ರನಸ್ ಮೋಟಾರನ್ನು ಓವರ್ ಎಕ್ಸೈಟ್ ಮಾಡಿಬಿಟ್ಟು ಲೈನಲ್ಲಿ ರನ್ ಮಾಡಿದಾಗ ಲೀಡಿಂಗ್ ಪವರ್ ಫ್ಯಾಕ್ಟರನ್ನು ನಾವು ಪಡೆಯಬಹುದು. ನೆಕ್ಸ್ಟು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಇನ್ ಎ ಸಚ್ ಸರ್ಕ್ಯೂಟ್ ದ ಟ್ರೂ ಪವರ್ ಇಸ್ ಲೆಸ್ ದೆನ್ ದ ಆಪರೆಂಟ್ ಪವರ್. ಯಾವ ಸರ್ಕ್ಯೂಟಿನಲ್ಲಿ ಟ್ರೂ ಪವರು ಆಪರೆಂಟ್ ಪವರಿಗಿಂತ ಕಡಿಮೆ ಇರುತ್ತೋ, ಆ್ಯಂಡ್ ದ ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ ಅನ್ ಆಂಗಲ್. ಯಾವುದರಲ್ಲಿ ಕರೆಂಟು ಲ್ಯಾಗಿಂಗ್ ಆಗುತ್ತೋ, ಇನ್ ಎಲೆಕ್ಟ್ರಿಕಲ್ ಡಿಗ್ರಿ ಮೋಸ್ಟ್ ಇಂಡಕ್ಟಿವ್ ಲೋಡ್ಸ್ ಲೈಕ್ ಇಂಡಕ್ಷನ್ ಮೋಟಾರ್ ಆ್ಯಂಡ್ ಇಂಡಕ್ಷನ್ ಫರ್ನೇಸ್ ಅಕೌಂಟ್ ಆಫ್ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಸೊ ಯಾವುದರಲ್ಲಿ ಕರೆಂಟು ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಇರುತ್ತೋ ಅಂಥ ಒಂದು ಲೋಡನ್ನು ನಾವು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಇರ್ತಕ್ಕಂಥ ಲೋಡು ಅಂತ ಕರಿತೀವಿ. ಎಕ್ಸಾಂಪಲ್ಲು ಇಂಡಕ್ಷನ್ ಮೋಟರು, ಟ್ರಾನ್ಸ್ಫಾರ್ಮರು, ಇಂಡಕ್ಷನ್ ಫರ್ನೇಸು ಇವೆಲ್ಲದರಲ್ಲೂ ಸಹ ಪವರ್ ಫ್ಯಾಕ್ಟರು ಲ್ಯಾಗಿಂಗ್ ಇರುತ್ತೆ. ನೆಕ್ಸ್ಟ್ ಜೀರೋ ಪವರ್ ಫ್ಯಾಕ್ಟರ್ ಯಾವಾಗ ಆಗುತ್ತಂದರೆ ವೆನ್ ದೇರ್ ಈಸ್ ಎ ಡಿಫ್ರೆನ್ಸ್ ಆಫ್ 90 ಡಿಗ್ರಿ ಬಿಟ್ವೀನ್ ದ ಕರೆಂಟ್ ಆ್ಯಂಡ್ ವೋಲ್ಟೇಜ್. ವೋಲ್ಟೇಜ್ಗೂ ಮತ್ತು ಕರೆಂಟ್ಗೂ ಮಧ್ಯೆ 90 ಡಿಗ್ರಿ ಫೇಸ್ ಡಿಸ್ಪ್ಲೇಸ್ಮೆಂಟ್ ಬಂತು ಅಂತಂದರೆ ದ ಸರ್ಕ್ಯೂಟ್ ವಿಲ್ ಹ್ಯಾವ್ ಎ ಜೀರೋ ಪವರ್ ಫ್ಯಾಕ್ಟರ್ ಆ್ಯಂಡ್ ನೋ ಯೂಸ್ಫುಲ್ ವರ್ಕ್ ಕ್ಯಾನ್ ಬಿ ಡನ್. ಎಲ್ಲಿ ಜೀರೋ ಪವರ್ ಫ್ಯಾಕ್ಟರ್ ಇತ್ತು ಅಂತಂದರೆ ಆ ಸರ್ಕ್ಯೂಟಿನಿಂದ ಯಾವುದೇ ಥರನಾದ ಯೂಸ್ಫುಲ್ ವರ್ಕ್ ಆಗಲ್ಲ. ಪವರ್ ಕನ್ಸಂಪ್ಷನ್ ಆದರೆ ನಮಗೆ ಯಾವುದಾದ್ರೂ ಒಂದು ಯೂಸ್ಫುಲ್ ವರ್ಕ್ ಆಗಬೇಕು. ಈ ಎಕ್ಸಾಂಪಲ್ಲು ನಾವು ಒಂದು ಫ್ಯಾನನ್ನು ಆನ್ ಮಾಡ್ತೀವಪ್ಪ, ಅದು ಮ್ಯಾಗ್ನೆಟಿಕ್ ಎನರ್ಜಿಯಾಗಿ ಕನ್ವರ್ಷನ್ ಆಗಿಬಿಟ್ಟು ಗಾಳಿಯನ್ನು ಕೊಡುತ್ತೆ. ಒಂದು ಬಲ್ಪನ್ನು ಆನ್ ಮಾಡ್ತೀವಿ, ಅದು ಲೈಟಿಂಗ್ ಎನರ್ಜಿಯನ್ನು ಕೊಡುತ್ತೆ. ಸೊ ಈ ರೀತಿಯಾಗಿ ಯೂಸ್ಫುಲ್ ವರ್ಕನ್ನು ತಗೊಳ್ಳೋದಕ್ಕೆ ಆಗಲ್ಲ. ಯಾವಾಗ ವೋಲ್ಟೇಜು ಮತ್ತು ಕರೆಂಟು 90 ಡಿಗ್ರಿ ಫೇಸ್ ಡಿಫ್ರೆನ್ಸ್ ಇದ್ದಾಗ ಅಲ್ಲಿ ಪವರ್ ಫ್ಯಾಕ್ಟರು ಜೀರೋ ಆಗಿಬಿಡುತ್ತೆ. ಜೀರೋ ಆದಾಗ ಆ ಒಂದು ಲೋಡಿನಿಂದ ಯಾವುದೇ ಥರನಾದ ಯೂಸ್ಫುಲ್ ವರ್ಕ್ ಆಗಲ್ಲ. ಪವರ್ ಈಸ್ ವೇಸ್ಟ್ ಆಫ್ ಪವರ್ ಏನಾಗುತ್ತೆ? ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಇನ್ ಫೇಸ್ ಅಂದ್ರೇನು? ವೋಲ್ಟೇಜು ಮತ್ತು ಕರೆಂಟು ಎರಡೂ ಒಂದೇ ಲೈನಲ್ಲಿದ್ದರೆ ಇನ್ ಫೇಸ್ ಅಂತ ಕರಿತೀವಿ. ಎರಡನೇದು ಇಲ್ಲಿ ನೋಡಿ, ಕರೆಂಟು ವೋಲ್ಟೇಜಿಗಿಂತ ಮೇಲೋಗಿದೆ, ವೋಲ್ಟೇಜಿಗಿಂತ ಕರೆಂಟು ಮೇಲ್ ಹೋದಾಗ ಇದು ಲೀಡಿಂಗ್ ಅಂತ ಕರಿತೀವಿ. ಇದು ಕೆಪ್ಯಾಸಿಟಿವ್ ಲೋಡಲ್ಲಿರುತ್ತೆ. ಇದು ಇನ್ ಫೇಸ್ ಇದರಲ್ಲಿರುತ್ತೆ, ರೆಸಿಸ್ಟಿವ್ ಲೋಡಲ್ಲಿರುತ್ತೆ. ಇದು ಲ್ಯಾಗಿಂಗ್ ಅಂತ ಕರಿತೀವಿ. ವೋಲ್ಟೇಜಿನ ಕೆಳಭಾಗದಲ್ಲಿ ಕರೆಂಟ್ ಬಂದಿರೋದ್ರಿಂದ ಇದನ್ನು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಯಾವುದರಲ್ಲಿರುತ್ತೆ? ಯೂಶ್ವಲಿ ಇಂಡಕ್ಟಿವ್ ಲೋಡ್ನಲ್ಲಿ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಇರುತ್ತೆ. ಸೊ ಇಲ್ಲಿ ವೋಲ್ಟೇಜ್ಗೂ ಮತ್ತು ಕರೆಂಟ್ಗೂ ಮಧ್ಯೆ ಇರತಕ್ಕಂಥ ಆಂಗಲ್ಲು 90 ಡಿಗ್ರಿ ಇರೋದ್ರಿಂದ ಇದು ಜೀರೋ ಪವರ್ ಫ್ಯಾಕ್ಟರ್ ಇರುತ್ತೆ. ಓಕೆ, ಸೊ ಇದು ಲೀಡಿಂಗು ಮತ್ತು ಲ್ಯಾಗಿಂಗು ಮತ್ತು ಯೂನಿಟಿ ಪವರ್ ಫ್ಯಾಕ್ಟರ್. ದ ಪವರ್ ಫ್ಯಾಕ್ಟರ್ ಕ್ಯಾನ್ ಬಿ 1 or less
ದೆನ್ 1 ಬಟ್ ಕ್ಯಾನ್ ನೆವರ್ ಬಿ ಗ್ರೇಟರ್ ದೆನ್ 1. ಪವರ್ ಫ್ಯಾಕ್ಟರ್ ಎಷ್ಟಿರಬೇಕು? ಯೂನಿಟಿ ಪವರ್ ಫ್ಯಾಕ್ಟರನ್ನು ನಾವು ಮೇಂಟೈನ್ ಮಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ ನೀವು ಇಂಡಕ್ಟಿವ್ ಲೋಡನ್ನು ಹಾಕಿದಾಗ 0.999 ಬರ್ಬೋದು, ಬಟ್ ಯಾವ ಕಾರಣಕ್ಕೂ 1ಕ್ಕಿಂತ ಜಾಸ್ತಿ ನಾವು ಪವರ್ ಫ್ಯಾಕ್ಟರು ಹೋಗೋದಕ್ಕೆ ಬಿಡಬಾರ್ದು. ಇಟ್ ಶುಡ್ ನಾಟ್ ಬಿ ಗ್ರೇಟರ್ ದೆನ್ 1. ಸೊ ಹಾಗಾದರೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ವ್ಯಾಟ್ ಇರುತ್ತೆ, ಎಷ್ಟು ಪವರ್ ಫ್ಯಾಕ್ಟರ್ ಇರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾನೆ. ಈ ಟೇಬಲನ್ನು ನೀವು ಸ್ಟಡಿ ಮಾಡ್ಬೋದು. ನಿಯಾನ್ ಸೈನ್ ಲ್ಯಾಂಪು 500 ವ್ಯಾಟ್ ಇರುತ್ತೆ. 500 ವ್ಯಾಟಿನಿಂದ ಮಿನಿಮಮ್ 500 ವ್ಯಾಟ್ ಅಂತ ಸ್ಟಾರ್ಟ್ ಆಗಿಬಿಟ್ಟು 5000 ವ್ಯಾಟ್ವರೆಗೂ ಇರುತ್ತೆ. ಅದರದ್ದು ಪವರ್ ಫ್ಯಾಕ್ಟರು ಮಿನಿಮಮ್ಮು 0.5 to 0.55. ಎರಡನೇದು ವಿಂಡೋ ಟೈಪ್ ಎ ಸಿ ಇರುತ್ತೆ. ವಿಂಡೋ ಟೈಪ್ ಎ ಸಿದ್ದು ಮಿನಿಮಮ್ ಪವರು 750 ವ್ಯಾಟು, ಮ್ಯಾಕ್ಸಿಮಮ್ ಪವರು 2000 ವ್ಯಾಟು. ಅದರದ್ದು ಪವರ್ ಫ್ಯಾಕ್ಟರು 0.75 to 0.85. ಇವನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಯಾಕಂತಂದರೆ ಕೆಲವೊಂದು ಇಂಟ್ರ್ಯೂನಲ್ಲಿ ನಿಮಗೆ ಈ ಪವರ್ ಫ್ಯಾಕ್ಟರ್ ಬಗ್ಗೆ ಕೇಳ್ತಾರೆ. ಸೊ ಹಾಗಾಗ್ಬಿಟ್ಟು ಈ ಪವರ್ ಫ್ಯಾಕ್ಟ್ರದ್ದು ಟೇಬಲನ್ನು ನಾವು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಆದಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟು ಕಾಸ್ ಆಫ್ ಲೋ ಪವರ್ ಫ್ಯಾಕ್ಟರ್. ಯಾಕೆ ಪವರ್ ಫ್ಯಾಕ್ಟರು ಲೋ ಆಗುತ್ತೆ? ಇನ್ ಇಂಡಸ್ಟ್ರಿ ಆ್ಯಂಡ್ ಡೊಮ್ಯಾಸ್ಟಿಕ್ ಫೀಲ್ಡ್ the induction motors are widely used. The induction motor always take the lagging current which result in low power factor. ಸೊ ದೊಡ್ಡ ಇಂಡಸ್ಟ್ರಿಗಳಲ್ಲಿ 50 HP ಮೋಟ್ರು, 60 HP ಮೋಟ್ರು, 100 HP ಮೋಟರು, ಈ ರೀತಿಯಾಗಿ ಇಂಡಕ್ಷನ್ ಮೋಟಾರ್ಗಳನ್ನು ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಇಂಡಕ್ಷನ್ ಮೋಟಾರ್ ಏನು ಮಾಡುತ್ತೆ? ದಟ್ ಈಸ್ ಎ ಇಂಡಕ್ಟರ್. ಇಂಡಕ್ಟಿವ್ ಲೋಡ್ ಅಂತಂದರೆ ಲ್ಯಾಗಿಂಗ್ ಕರೆಂಟನ್ನು ಡ್ರಾ ಮಾಡುತ್ತೆ. ಲ್ಯಾಗಿಂಗ್ ಕರೆಂಟನ್ನು ಡ್ರಾ ಮಾಡೋದ್ರಿಂದ ಆಯಾ ಸರ್ಕ್ಯೂಟಿನಲ್ಲಿ ಬರ್ತಕ್ಕಂಥದ್ದು ಪವರ್ ಫ್ಯಾಕ್ಟರ್ ಏನಿದೆಯಲ್ಲ ಅದು ಲೋ ಆಗುತ್ತೆ. ಅಂದರೆ ಎಲ್ಲಿ ಇಂಡಕ್ಟಿವ್ ಲೋಡನ್ನು ಯಥೇಚ್ಛವಾಗಿ ಲೈನಲ್ಲಿ ಬಳಸ್ತಾರೋ ಅಂಥ ಲೈನಲ್ಲಿ ಪವರ್ ಫ್ಯಾಕ್ಟರು ಡೌನ್ ಆಗಿರುತ್ತೆ. ದ ಇಂಡಕ್ಷನ್ ಮೋಟಾರ್ ಆಲ್ವೇಸ್ ಟೇಕಿಂಗ್ ಎ ಲ್ಯಾಗಿಂಗ್ ಕರೆಂಟ್ ವಿಚ್ ರಿಸಲ್ಟ್ಸ್ ಇನ್ ಎ ಲೋ ಪವರ್ ಫ್ಯಾಕ್ಟರ್. ಇದು ಭಾಳ ಇಂಪಾರ್ಟೆಂಟ್. ಪವರ್ ಫ್ಯಾಕ್ಟರ್ನಲ್ಲಿ ಈ ಒಂದು ಟಾಪಿಕ್ ಏನಿದೆಯಲ್ಲ ಇದು ನೀವು ಯಾವುದೇ ಇಂಟ್ರ್ಯೂಗೆ ಹೋದ್ರೂ ಸಹ ಕೇಳ್ತಾರೆ. ವಾಟ್ ಈಸ್ ಪವರ್ ಫ್ಯಾಕ್ಟರ್? ಡೆಫಿನೇಷನನ್ನು ತಿಳ್ಕೋಬೇಕು. ಪವರ್ ಫ್ಯಾಕ್ಟರನ್ನು ಕಂಡುಹಿಡಿಯೋದಕ್ಕೆ ಏನೇನು ಫಾರ್ಮುಲಾ ಇದೆ ಅದನ್ನು ತಿಳ್ಕೊಂಡಿರಬೇಕು. ಪವರ್ ಫ್ಯಾಕ್ಟರ್ನಲ್ಲಿ ಎಷ್ಟು ಟೈಪ್ ಇದೆ? ಯೂನಿಟಿ ಪವರ್ ಫ್ಯಾಕ್ಟರ್, ಲೀಡಿಂಗ್ ಪವರ್ ಫ್ಯಾಕ್ಟರ್, ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್, ಜೀರೋ ಪವರ್ ಫ್ಯಾಕ್ಟರ್. ಯೂನಿಟಿ ಪವರ್ ಫ್ಯಾಕ್ಟ್ರಲ್ಲಿ ಯಾವುದರಲ್ಲಿರುತ್ತೆ? ಯೂನಿಟಿ ಪವರ್ ಫ್ಯಾಕ್ಟರು ರೆಸಿಸ್ಟಿವ್ ಲೋಡಲ್ಲಿರುತ್ತೆ. ಲ್ಯಾಗಿಂಗ್ ಪವರ್ ಫ್ಯಾಕ್ಟ್ರ್ ಯಾವುದರಲ್ಲಿರುತ್ತೆ? ಇಂಡಕ್ಟಿವ್ ಲೋಡಲ್ಲಿರುತ್ತೆ. ಲೀಡಿಂಗ್ ಪವರ್ ಫ್ಯಾಕ್ಟ್ರ್ ಯಾವುದರಲ್ಲಿರುತ್ತೆ? ಕೆಪಾಸಿಟಿವ್ ಲೋಡಲ್ಲಿರುತ್ತೆ. ಜೀರೋ ಪವರ್ ಫ್ಯಾಕ್ಟರ್ ಅಂತಂದರೆ ಆಂಗಲ್ ಬಿಟ್ವೀನ್ ವೋಲ್ಟೇಜ್ ಮತ್ತು ಕರೆಂಟಿಗಿನ ಮಧ್ಯೆ ಇರತಕ್ಕಂಥ ಆಂಗಲ್ಲು 90 ಡಿಗ್ರಿ ಇದ್ದರೆ ಅದು ಜೀರೋ ಪವರ್ ಫ್ಯಾಕ್ಟರ್ ಆಗುತ್ತೆ. ಸೊ ಈಗ ನಾವೀಗ ಕಾಸಸ್ ಆಫ್ ಲೋ ಪವರ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಲೋ ಪವರ್ ಫ್ಯಾಕ್ಟರಿಗೆ ಮೊದಲನೇ ಕಾರಣ ಇಂಡಕ್ಟಿವ್ ಲೋಡನ್ನು ಯೂಸ್ ಮಾಡ್ತಕ್ಕಂಥದ್ದು. ಎರಡನೇದು ಇಂಡಸ್ಟ್ರಿಯಲ್ ಇಂಡಕ್ಷನ್ ಫರ್ನೇಸ್ ಯಾವ ಲೋ ಪವರ್ ಫ್ಯಾಕ್ಟರ್. ಕೆಲವೊಂದು ಈ ಕಬ್ಬಿಣವನ್ನು ಕರಗಿಸಿ ಮೌಲ್ಡನ್ನು ಮಾಡ್ತಕ್ಕಂಥ ಕಂಪನಿಗಳಿರುತ್ತೆ. ಫೌಂಡ್ರಿ ಅಂತ ಏನು ಕರಿತೀರಲ್ಲ ನೀವು, ಆ ಫೌಂಡ್ರಿನಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಸ್ಕ್ರ್ಯಾಪ್ ತೊಗೊಂಡ್ಬಿಟ್ಟು ಅದನ್ನು ಮೆಲ್ಟ್ ಮಾಡಿಬಿಟ್ಟು ಬೇರೆ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಅದನ್ನು ಮೆಲ್ಟ್ ಮಾಡೋದಕ್ಕೆ ಇಂಡಕ್ಷನ್ ಫರ್ನೇಸನ್ನು ಯೂಸ್ ಮಾಡ್ತಾರೆ. ಆ ಇಂಡಕ್ಷನ್ ಫರ್ನೇಸನ್ನು ಆನ್ ಮಾಡ್ತಿದ್ದಂಗೆ ಅಲ್ಲಿ ಆ ಲೈನಲ್ಲಿ ಲ್ಯಾಗಿಂಗ್ ಕರೆಂಟನ್ನು ಅದು ಡ್ರಾ ಮಾಡುತ್ತೆ. ಸೊ ಹಾಗಾಗ್ಬಿಟ್ಟು ಪವರ್ ಫ್ಯಾಕ್ಟರು ಲೋ ಆಗುತ್ತೆ. ನೆಕ್ಸ್ಟು ಟ್ರಾನ್ಸ್ಫಾರ್ಮರ್ ಅಟ್ ಸಬ್ಸ್ಟೇಷನ್ ಹ್ಯಾವ್ ಎ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಬಿಕಾಸ್ ಆಫ್ ಇಂಡಕ್ಟಿವ್ ಲೋಡ್ ಆ್ಯಂಡ್ ಮ್ಯಾಗ್ನೆಟೈಸಿಂಗ್ ಕಾಂಪೊನೆಂಟ್ ಕರೆಂಟ್ಸ್. ಸೊ ಟ್ರಾನ್ಸ್ಫಾರ್ಮರು ಸಬ್ಸ್ಟೇಷನಲ್ಲಿರ್ತಕ್ಕಂಥ ಟ್ರಾನ್ಸ್ಫಾರ್ಮರು ಸಹ ಇಂಡಕ್ಟಿವ್ ಲೋಡ್ ಆಗಿರೋದ್ರಿಂದ ಅದೂ ಸಹ ಪವರ್ ಫ್ಯಾಕ್ಟರನ್ನು ಡೌನ್ ಮಾಡುತ್ತೆ. ಇಂಡಕ್ಟಿವ್ ಲೋಡ್ ಇನ್ ಎ ಹೌಸ್ ಲೈಕ್ ಫ್ಲೋರಸೆಂಟ್ ಟ್ಯೂಬ್, ಫಿಕ್ಸ್ಚರ್ಸ್, ಫ್ಯಾನ್. ಸೊ ಮನೆಯಲ್ಲಿರ್ತಕ್ಕಂಥ ನಿಮ್ಮದು ಸೀಲಿಂಗ್ ಫ್ಯಾನು ಸಹ ಇಂಡಕ್ಟಿವ್ ಲೋಡೆ. ಅದರಲ್ಲಿರ್ತಕ್ಕಂಥ ಪವರ್ ಫ್ಯಾಕ್ಟ್ರನ್ನು ಮ್ಯಾನೇಜ್ ಮಾಡೋಕ್ಕೆ ನಾವು ಪವರ್ ಫ್ಯಾಕ್ಟ್ರನ್ನ ಹಾಕಿದ್ರೂ ಸಹ ಅದಕ್ಕೆ ನಾವು ಇಂಡಕ್ಟಿವ್ ಲೋಡ್ ಅಂತಲೇ ಕರಿತೀವಿ. ಮತ್ಯಾವುದು ಬರುತ್ತೆ ನಿಮ್ಮ ಮನೆಯಲ್ಲಿ ಇಂಡಕ್ಟಿವ್ ಲೋಡು? ಫ್ಲೋರೋಸೆಟ್ ಲ್ಯಾಂಪಲ್ಲಿ ಹಾಕಿರ್ತಕ್ಕಂಥ ಚೋಕ್, ನೆಕ್ಸ್ಟು ಮಿಕ್ಸಿ, ಇವೆಲ್ಲವೂ ಸಹ ಇಂಡಕ್ಟಿವ್ ಲೋಡ್.
ಸೊ ಈ ಒಂದು ಲೋಡಿನಿಂದ ನಮ್ಮ ಪವರ್ ಫ್ಯಾಕ್ಟರು ಲೋ ಆಗುತ್ತೆ. ಹಾಗಾದರೆ ಲೋ ಪವರ್ ಫ್ಯಾಕ್ಟರ್ ಅಂದರೆ ಏನು ತೊಂದರೆ? ನಮಗೆ ಪವರ್ ಫ್ಯಾಕ್ಟರ್ ಕಮ್ಮಿ ಆದರೆ ಏನು ತೊಂದರೆ ಆಗುತ್ತೆ ಅದನ್ನು ನಾವೀಗ ನೋಡೋಣ. ದ ಡಿಸ್ಅಡ್ವಾಂಟೇಜ್ ಆಫ್ ಲೋ ಪವರ್ ಫ್ಯಾಕ್ಟರ್. ಒಂದನೇದು, ಫಾರ್ ಎ ಗಿವನ್ ಟ್ರೂ ಪವರ್ ಎ ಲೋ ಪವರ್ ಫ್ಯಾಕ್ಟರ್ ಕಾಸಸ್ ಇನ್ಕ್ರೀಸ್ಡ್ ಇನ್ ದ ಕರೆಂಟ್, ದೇರ್ ಬೈ ಓವರ್ಲೋಡಿಂಗ್ ಆಫ್ ಕೇಬಲ್, ಜನರೇಟರ್ಸ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಆ್ಯಂಡ್ ಆಲ್ಸೋ ಟ್ರಾನ್ಸ್ಫಾರ್ಮರ್. ಫಾರ್ ಎ ಗಿವನ್ ಟ್ರೂ ಪವರ್, ನೀವು ಕೊಡ್ತಕ್ಕಂಥ ಲೋಡನ್ನು ಅಂದರೆ ಲೋಡಿಗೆ ಹಾಕಿದ್ರಿ ಅಂದರೆ ಇಂಡಕ್ಟಿವ್ ಲೋಡನ್ನು ಕನೆಕ್ಷನ್ ಮಾಡಿದ್ರಿ ಅಂತಂದರೆ ಅದು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಕರೆಂಟನ್ನು ಡ್ರಾ ಮಾಡುತ್ತೆ. ಸರ್ಕ್ಯೂಟಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಕರೆಂಟನ್ನು ಡ್ರಾ ಮಾಡ್ತು ಅಂತಂದರೆ ಅಲ್ಲಿ ನೀವು ಹಾಕಿರ್ತಕ್ಕಂಥ ಸ್ವಿಚ್ಚು ಓವರ್ಲೋಡ್ ಆಗುತ್ತೆ, ನೀವು ಹಾಕಿರ್ತಕ್ಕಂಥ ಕೇಬಲ್ಲು ಓವರ್ಲೋಡ್ ಆಗಿರುತ್ತೆ, ನೀವು ಹಾಕಿರ್ತಕ್ಕಂಥ ಟ್ರಾನ್ಸ್ಫಾರ್ಮರು ಓವರ್ಲೋಡ್ ಆಗುತ್ತೆ, ಆಮೇಲೆ ಜನ್ರೇಟರು ಓವರ್ಲೋಡ್ ಆಗುತ್ತೆ, ಟ್ರಾನ್ಸ್ಮಿಷನ್ ಲೈನ್ ಮತ್ತು ಡಿಸ್ಟ್ರಿಬ್ಯೂಷನ್ ಲೈನು ಇವೂ ಸಹ ಓವರ್ಲೋಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ದಿಸ್ ಈಸ್ ದ ಮೇಯ್ನ್ ಡಿಸ್ಅಡ್ವಾಂಟೇಜ್ ಆಫ್ ಲೋ ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರು ಕರೆಕ್ಟಾಗಿ ನೀವು ಮ್ಯಾನೇಜ್ ಮಾಡಿದ್ರಿ ಅಂತಂದರೆ ಓಕೆ. ಪವರ್ ಫ್ಯಾಕ್ಟರ್ ಏನಾದರೂ ಲೋ ಆಗಿತ್ತು ಅಂತಂದರೆ ಇಷ್ಟೆಲ್ಲ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಏನಾಗುತ್ತೆ? ಸ್ವಿಚಸ್ ಮತ್ತು ಕೇಬಲ್ಲು ಓವರ್ಲೋಡ್ ಆಗುತ್ತೆ, ಟ್ರಾನ್ಸ್ಮಿಷನ್ ಲೈನು ಓವರ್ಲೋಡ್ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಲೈನು ಓವರ್ಲೋಡ್ ಆಗುತ್ತೆ, ಜನ್ರೇಟ್ರಿಗೆ ಕನೆಕ್ಷನ್ ಮಾಡಿದರೆ ಜನ್ರೇಟರು ಓವರ್ಲೋಡ್ ಆಗುತ್ತೆ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜ್ ಆಫ್ ಲೋ ಪವರ್ ಫ್ಯಾಕ್ಟರ್. ಎರಡನೇದು, ಡಿಕ್ರೀಸ್ ಲೈನ್ ವೋಲ್ಟೇಜಸ್ ಅಟ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್. ಅಂದರೆ ವೋಲ್ಟೇಜ್ ಡ್ರಾಪ್ ಆಗಿಬಿಡುತ್ತೆ ಇಮಿಡಿಯೇಟಾಗಿ. ಯಾವಾಗ ಪವರ್ ಫ್ಯಾಕ್ಟರು ಲೋ ಆಗುತ್ತೋ ಆವಾಗ ನಿಮ್ಮದು 440 ವೋಲ್ಟೇಜ್ ಕೊಟ್ಬಿಟ್ರೆ ಇಮಿಡಿಯೇಟಾಗಿ 380 ಅಥವಾ 390 ಅಥವಾ 360 ವೋಲ್ಟೇಜ್ ಆಗಿಬಿಡುತ್ತೆ. ಡ್ಯೂ ಟು ದ ವೋಲ್ಟೇಜ್ ಡ್ರಾಪ್ ಆ್ಯಂಡ್ ಪವರ್ ಲಾಸಸ್ ಇನ್ ದ ಸಪ್ಲೈ ಸಿಸ್ಟಮ್. ವೋಲ್ಟೇಜ್ ಡ್ರಾಪ್ ಆಗೋದ್ರಿಂದ ಏನಾಗುತ್ತೆ? ಪವರ್ ಲಾಸ್ ಆಗುತ್ತೆ. ನೆಕ್ಸ್ಟ್ ಮೂರನೇದು, ಇನ್ಸಫಿಸಿಯೆಂಟ್ ಆಪರೇಷನ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನ್. ಅಂದರೆ ಈ ಪವರ್ ಫ್ಯಾಕ್ಟರ್ ಲೋನಲ್ಲಿ ನೀವು ಮಷಿನ್ಗಳನ್ನು ಏನಾದರೂ ರನ್ ಮಾಡಿದ್ರಿ ಅಂತಂದರೆ ಆ ಮಷಿನ್ನಿನ ಎಫಿಸಿಯನ್ಸಿ ಕಡಿಮೆ ಆಗುತ್ತೆ. ಎಫಿಸಿಯನ್ಸಿ ಜಾಸ್ತಿ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಮೇಂಟೈನ್ ದ ಪವರ್ ಫ್ಯಾಕ್ಟರ್. ನೆಕ್ಸ್ಟು ಪ್ಯಾನಲ್ ಪವರ್ ರೇಟ್ಸ್. ಪೆನಾಲ್ ಪವರ್ ರೇಟ್ ಅಂತ ಅಂದರೆ ಇನ್ಕ್ರೀಸ್ ದ ಎಲೆಕ್ಟ್ರಿಕಲ್ ಬಿಲ್. ಎಲೆಕ್ಟ್ರಿಕಲ್ ಬಿಲ್ ಏನಾಗುತ್ತೆ? ಇದ್ದಕ್ಕಿದ್ದಂಗೆ ಜಾಸ್ತಿ ಬಂದುಬಿಡುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ? ಪೆನಾಲ್ಟಿ ಅಂತಲೇ ಅರ್ಥ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜ್ ಆಫ್ ಪವರ್ ಫ್ಯಾಕ್ಟರ್. ಹಾಗಾದರೆ ಪವರ್ ಫ್ಯಾಕ್ಟರನ್ನು ಇಂಪ್ರೂವ್ಮೆಂಟ್ ಮಾಡುವುದರಿಂದ ಏನು ಉಪಯೋಗ? ಅಡ್ವಾಂಟೇಜ್ ಆಫ್ ಹೈ ಪವರ್ ಫ್ಯಾಕ್ಟರ್. ಒಂದನೇದು, ಎ ಪಾಸಿಬಿಲಿಟಿ ಆಫ್ ಕನೆಕ್ಟಿಂಗ್ ದ ಎಕ್ಸ್ಟ್ರಾ ಲೋಡ್ ಆನ್ ಎಕ್ಸಿಸ್ಟಿಂಗ್ ಜನರೇಟರ್ಸ್ ಆ್ಯಂಡ್ ಟ್ರಾನ್ಸ್ಮಿಟ್ ಅಡಿಷನಲ್ ಪವರ್ ಥ್ರೂ ದ ಸೇಮ್ ಲೈನ್. ಈಗ ನೀವು ಹಾಕಿರ್ತಕ್ಕಂಥ ಲೈನಲ್ಲಿ ಅಡಿಷನಲ್ಲಿ ಪವರನ್ನು ನೀವು ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ನೀವೇನಾದ್ರೂ 0.99 ಪವರ್ ಫ್ಯಾಕ್ಟರನ್ನು ಮೇಂಟೈನ್ ಮಾಡಿದ್ರಿ ಅಂತಂದರೆ ನೀವು ತಂದಿರತಕ್ಕಂಥ ಲೈನಿಗೆ ಅಡಿಷನಲ್ಲಾಗಿ ಪವರನ್ನು ಸಹ ಹಾಕ್ಬೋದು. ಅದೇ ಪವರ್ ಫ್ಯಾಕ್ಟರ್ ಲೋ ಇತ್ತು ಅಂದರೆ ನೀವು ಹಾಕಿರ್ತಕ್ಕಂಥ ಲೋಡು ಸಹ ಓವರ್ಲೋಡ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ವಿ ಶುಡ್ ಮೇಂಟೈನ್ ದ ಪವರ್ ಫ್ಯಾಕ್ಟರ್. ಲೆಸ್ಸರ್ ಲಾಸಸ್ ಆ್ಯಂಡ್ ವೋಲ್ಟೇಜ್ ಡ್ರಾಪ್ ಇನ್ ದ ಲೈನ್. ಪವರ್ ಫ್ಯಾಕ್ಟರ್ನ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ? ಅಲ್ಲಿ ಸಂಭವಿಸ್ತಕ್ಕಂಥ ಲಾಸಸ್ಗಳು ಕಮ್ಮಿ ಆಗುತ್ತೆ, ವೋಲ್ಟೇಜ್ ಡ್ರಾಪ್ ಕಡಿಮೆ ಆಗುತ್ತೆ. ದೇರ್ ಬೈ ಟ್ರಾನ್ಸ್ಮಿಷನ್ ಎಫಿಷಿಯನ್ಸಿ ಇನ್ಕ್ರೀಸಸ್ ಆ್ಯಂಡ್ ದ ವೋಲ್ಟೇಜ್ ಅಟ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ನಾರ್ಮಲ್ ವಿತೌಟ್ ಮಚ್ ಡ್ರಾಪ್. ಸೊ ಪವರ್ ಫ್ಯಾಕ್ಟರನ್ನು ನೀವು ಇಂಪ್ರೂವ್ಮೆಂಟ್ ಮಾಡುವುದರಿಂದ ಆ ಲೈನಲ್ಲಿ ಆಗ್ತಕ್ಕಂಥ ಲಾಸಸ್ ಕಮ್ಮಿ ಆಗುತ್ತೆ, ವೋಲ್ಟೇಜ್ ಡ್ರಾಪ್ ಕಮ್ಮಿ ಆಗುತ್ತೆ, ಟ್ರಾನ್ಸ್ಮಿಷನ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಆಮೇಲೆ ಅಲ್ಲಿ ಸಂಭವಿಸ್ತಕ್ಕಂಥ ಲೈನ್ ವೋಲ್ಟೇಜ್ ಡ್ರಾಪು ಕಡಿಮೆ ಆಗೋದ್ರಿಂದ ನೀವು ಜಾಸ್ತಿ ಡ್ರಾಪ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟು, ನಾರ್ಮಲ್ ವೋಲ್ಟೇಜ್ ಇಂಪ್ರೂವ್ಸ್ ದ ಎಫಿಷಿಯನ್ಸಿ ಆಪರೇಷನ್ ಆಫ್ ದ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ. ಸೊ ನೀವು ಪವರ್ ಫ್ಯಾಕ್ಟರನ್ನು ಕಮ್ಮಿ ಮೇಂಟೈನ್ ಮಾಡಿದ್ರಿ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಮಷಿನಿನ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಸೊ ಪವರ್ ಫ್ಯಾಕ್ಟ್ರನ್ನ ಸರಿಯಾಗಿ ನೀವು ಮೇಂಟೈನ್ ಮಾಡಿದ್ರಿ ಅಂದರೆ ರೇಟೆಡ್ ವೋಲ್ಟೇಜಲ್ಲಿ ರೇಟೆಡ್ ಕರೆಂಟಲ್ಲಿ ಆ ಮಷಿನ್ನು ವರ್ಕ್ ಆಗುತ್ತೆ. ಯಾವಾಗ ರೇಟೆಡ್ ವೋಲ್ಟೇಜು ಮತ್ತು ರೇಟೆಡ್ ಕರೆಂಟಲ್ಲಿ ಮಷಿನ್ನು ವರ್ಕ್ ಆಗುತ್ತೋ ಆವಾಗ ಆ ಮಷಿನ್ನಿನ ಎಫಿಷಿಯನ್ಸಿ ಸಹ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ವಿ ಶುಡ್ ಮೇಂಟೈನ್ ದ ಪವರ್ ಫ್ಯಾಕ್ಟರ್. ರಿಡಕ್ಷನ್ ಇನ್ ದ ಎಲೆಕ್ಟ್ರಿಕಲ್ ಬಿಲ್ ಫಾರ್ ಎ ಗಿವನ್ ಲೋಡ್ ಡ್ಯೂರಿಂಗ್ ದ ಗಿವನ್ ಟೈಮ್.
ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ಈಗ ಒಂದು ತಿಂಗಳಿಗೆ ನಿಮ್ಮದು 1,500 ಬಿಲ್ ಬಂತು ಅಂತ ಅಂದರೆ, ಯಾವಾಗ ಲೋ ಪವರ್ ಫ್ಯಾಕ್ಟರ್ ಇದ್ದಾಗ 1,500 ಬಿಲ್ ಬಂತು ಅಂದರೆ ನೀವು ಪವರ್ ಫ್ಯಾಕ್ಟರನ್ನು ಸರಿಯಾಗಿ ಮೇಂಟೈನ್ ಮಾಡಿದರೆ ಆ ಬಿಲ್ಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಸಿಸ್ಟಮಲ್ಲಿ ಆಗ್ತಕ್ಕಂಥ ಲಾಸ್ ಕಮ್ಮಿ ಆಗುತ್ತೆ, ವೇಸ್ಟ್ ಆಗ್ತಕ್ಕಂಥ ಪವರ್ ಕಮ್ಮಿ ಆಗುತ್ತೆ, ನೀವು ಎಕ್ವಿಪ್ಮೆಂಟ್ ತೊಗೊಳ್ತಕ್ಕಂಥ ಕರೆಂಟಿನ ಪ್ರಮಾಣ ಕಮ್ಮಿ ಆಗುತ್ತೆ. ಹಾಗಾಗ್ಬಿಟ್ಟು ಆಟೋಮೆಟಿಕ್ಕಾಗಿ ಬಿಲ್ಲು ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ವಿ ಶುಡ್ ಮೇಂಟೈನ್ ದ ರಿಕ್ವೈರ್ಡ್ ಪವರ್ ಫ್ಯಾಕ್ಟರ್. ಎಷ್ಟು ಇರಬೇಕಂಗಾರೆ 0.99 ಇರಬೇಕು. 0.99 ಪವರ್ ಫ್ಯಾಕ್ಟರನ್ನು ವಿ ಶುಡ್ ಆಲ್ವೇಸ್ ಮೇಂಟೈನ್. ಯೂನಿಟಿ ಪವರ್ ಫ್ಯಾಕ್ಟ್ರನ್ನು ಮೇಂಟೈನ್ ಮಾಡಬೇಕು. ಆ್ಯಕ್ಚುಲಿ ಯೂನಿಟಿ ಅಂದರೆ 1, ಬಟ್ 1ಅನ್ನು ನಾವು ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸಹ 0.99 ಮಾಡಿ. ಹಾಗಾದರೆ ಹೆಂಗೆ ನಾವು ಪವರ್ ಫ್ಯಾಕ್ಟ್ರನ್ನು ಆಯಿತು, ಈಗ ಪವರ್ ಫ್ಯಾಕ್ಟರು ಕಮ್ಮಿ ಆದರೆ ಡಿಸ್ಅಡ್ವಾಂಟೇಜ್ ಇದೆ, ಪವರ್ ಫ್ಯಾಕ್ಟರನ್ನು ನಾವು ಮೇಂಟೈನ್ ಮಾಡಿದರೆ ಅಡ್ವಾಂಟೇಜ್ ಇದೆ. ಹಾಗಾದರೆ ಹೆಂಗೆ ನಾವು ಮೇಂಟೈನ್ ಮಾಡಬೇಕು, ಪವರ್ ಫ್ಯಾಕ್ಟ್ರನ್ನ ಇಂಪ್ರೂವ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಸೊ ಒಂದನೇದು ಟು ಕನೆಕ್ಟ್ ದ ಕೆಪ್ಯಾಸಿಟರ್ ಇನ್ ಪ್ಯಾರಲಲ್ ವಿತ್ ದ ಲೋಡ್. ಲೋಡಿಗೆ ಪ್ಯಾರಲಲ್ ಆಗಿಬಿಟ್ಟು ನೀವು ಕೆಪ್ಯಾಸಿಟರ್ ಬ್ಯಾಂಕನ್ನು ಹಾಕಿರಬೇಕು. ಎರಡನೇದು ಟು ರನ್ ದ ಓವರ್ ಎಕ್ಸೈಟೆಡ್ ಸಿಂಕ್ರೊನಸ್ ಮೋಟಾರ್ ಆನ್ ದ ಲೈನ್ ಇನ್ ವಿಚ್ ದ ಪವರ್ ಫ್ಯಾಕ್ಟರ್ ಈಸ್ ಟು ಬಿ ಇಂಪ್ರೂವ್ಡ್. ಯಾವ ಲೈನಲ್ಲಿ ಪವರ್ ಫ್ಯಾಕ್ಟರು ಪುನಃ ಡೌನ್ ಆಗ್ತಾ ಇದೆಯೋ ಆ ಲೈನಲ್ಲಿ ಒಂದು ಸಿಂಕ್ರೊನಸ್ ಮೋಟಾರನ್ನು ಓವರ್ ಎಕ್ಸೈಟ್ ಮಾಡಿ ರನ್ ಮಾಡುವುದರಿಂದ ಅಲ್ಲಿ ಸಂಭವಿಸ್ತಕ್ಕಂಥ ಪವರ್ ಫ್ಯಾಕ್ಟರನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ 2 ಮೆಥಡಿಂದ ನಾವು ಪವರ್ ಫ್ಯಾಕ್ಟರನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಒಂದನೇದು ಬೈ ಕನೆಕ್ಟಿಂಗ್ ದ ಕೆಪ್ಯಾಸಿಟರ್ ಅಕ್ರಾಸ್ ದ ಲೈನ್. ನೀವು ಯೂಸ್ ಮಾಡ್ತಕ್ಕಂಥ ಲೈನಿಗೆ ಅಕ್ರಾಸ್ ಆಗಿ ನಾವು ಕೆಪ್ಯಾಸಿಟರ್ ಬ್ಯಾಂಕನ್ನು ಹಾಕೋದ್ರಿಂದ ಪವರ್ ಫ್ಯಾಕ್ಟ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು. ಎರಡನೇದು ಸಿಂಕ್ರನಸ್ ಮೋಟ್ರನ್ನು ಓವರ್ ಎಕ್ಸೈಟ್ ಆಗಿ ರನ್ ಮಾಡೋದ್ರಿಂದನೂ ಸಹ ಪವರ್ ಫ್ಯಾಕ್ಟ್ರನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ದೀಸ್ ಆರ್ ದ 2 ಮೆಥಡ್ ಆಫ್ ಇಂಪ್ರೂವಿಂಗ್ ದ ಪವರ್ ಫ್ಯಾಕ್ಟರ್. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ಎ ಫ್ಯಾಕ್ಟರಿ ಈಸ್ ಹ್ಯಾವಿಂಗ್ ಎ ಲೋಡ್ ಆಫ್ 100 kW ವರ್ಕಿಂಗ್ ಅಟ್ 0.6 ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್. ಎ synchronous motor is connected in the factory and is made to run over excited to improve the power factor. The synchronous motor is 30 kW and is working at a 0.8 power factor. Calculate the following. ಒಂದು ಕಂಪನಿಯಲ್ಲಿ 100 ಕಿಲೋವ್ಯಾಟ್ ಇರ್ತಕ್ಕಂಥ ಸಾಮರ್ಥ್ಯ ಆದ ಲೋಡನ್ನು ನಾವು ರನ್ ಮಾಡ್ತಾ ಇದ್ದೀವಿ. ಅದರದ್ದು ಪವರ್ ಫ್ಯಾಕ್ಟ್ರು 0.6 ಇದೆ. ಸೊ ಈ 0.6 ಪವರ್ ಫ್ಯಾಕ್ಟ್ರಲ್ಲಿ ನಾವು ಮಷಿನನ್ನು ರನ್ ಮಾಡಬಾರ್ದು. ಸೊ ಯು ಹ್ಯಾವ್ ಟು ಇಂಪ್ರೂವ್ ದ ಪವರ್ ಫ್ಯಾಕ್ಟ್ರ್. ಅದಕ್ಕೋಸ್ಕರ ಒಂದು ಸಿಂಕ್ರೊನಸ್ ಮೋಟಾರನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. ಆ ಸಿಂಕ್ರೊನಸ್ ಮೋಟಾರು 30 ಕಿಲೋವ್ಯಾಟ್ ಇದೆ ಮತ್ತು ಪವರ್ ಫ್ಯಾಕ್ಟರು 0.8 ಲೀಡಿಂಗ್ ಇದೆ. ಹಾಗಾದರೆ ಕ್ಯಾಲ್ಕುಲೇಟ್ ದ ಫಾಲೋವಿಂಗ್. ಒಂದನೇದು ಟ್ರೂ ಪವರ್ ಇನ್ ವ್ಯಾಟ್, ಆಪರೆಂಟ್ ಪವರ್ ಇನ್ VAR ಫಾರ್ ದ ಫ್ಯಾಕ್ಟರಿ ಲೋಡ್ ಆಟ್ 0.6 ಪವರ್ ಫ್ಯಾಕ್ಟರ್. ಸೊ 0.6 ಪವರ್ ಫ್ಯಾಕ್ಟರ್ನಲ್ಲಿ ಟ್ರೂ ಪವರ್ ಎಷ್ಟಾಗುತ್ತೆ, ಆಪರೆಂಟ್ ಪವರ್ ಎಷ್ಟಾಗುತ್ತೆ ಮತ್ತು ರಿಯಾಕ್ಟಿವ್ ಪವರ್ ಎಷ್ಟಾಗುತ್ತೆ. ನೆಕ್ಸ್ಟ್ ಎರಡನೇದು ಟ್ರೂ ಪವರ್ ಇನ್ ವ್ಯಾಟ್, ಆಪರೆಂಟ್ ಪವರ್ ಇನ್ VA ಆ್ಯಂಡ್ ಲೀಡಿಂಗ್ ರಿಯಾಕ್ಟಿವ್ ಪವರ್ ಇನ್ VAR ಇನ್ ಸಿಂಕ್ರೊನಸ್ ಮೋಟಾರ್ ಅಟ್ 0.8 ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್. 0.8 ಪವರ್ ಫ್ಯಾಕ್ಟರ್ ಇದ್ದಾಗ ಟ್ರೂ ಪವರು, ಆಪರೆಂಟ್ ಪವರು ಮತ್ತು ರಿಯಾಕ್ಟಿವ್ ಪವರು. ಟ್ರೂ ಪವರ್ ಇನ್ ವ್ಯಾಟ್, ರಿಯಾಕ್ಟಿವ್ ಪವರ್ ಇನ್ ವ್ಯಾಟ್, ರಿಯಾಕ್ಟಿವ್ ಪವರ್ ಇನ್ VAR ಆ್ಯಂಡ್ ಆಪರೆಂಟ್ ಪವರ್ ಇನ್ VA ಆ್ಯಂಡ್ ಪವರ್ ಫ್ಯಾಕ್ಟರ್ ಸಪ್ಲೈಡ್ ಬೈ ದ ಫೀಡರ್ ಲೈನ್. ಇಷ್ಟು ಪ್ಯಾರಾಮೀಟರ್ಸನ್ನು ನೀವು ಕಂಡುಹಿಡಿಬೇಕು. VA ಲೋಡ್ ಇನ್ ವೋಲ್ಟ್ ಆಂಪಿಯರ್. ಲೋಡ್ ಇನ್ ವೋಲ್ಟ್ ಆಂಪಿಯರಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಟ್ರೂ ಪವರು ಡಿವೈಡೆಡ್ ಬೈ ಪವರ್ ಫ್ಯಾಕ್ಟರ್. ಯಾಕೆ ಇದು ಲೋಡ್ ಇನ್ ವೋಲ್ಟ್ ಆಂಪಿಯರ್ ಅಂದರೆ VA ಅಷ್ಟೇ ಬರಬೇಕು ನಮಗೆ. ಟ್ರೂ ಪವರ್ಗೆ ಏನು ಫಾರ್ಮುಲಾ V ಇಂಟು I ಇಂಟು ಕಾಸ್ ಪೈ ಅಂದರೆ ಪವರ್ ಫ್ಯಾಕ್ಟ್ರು. ಇಲ್ಲಿ ಪವರ್ ಫ್ಯಾಕ್ಟ್ರು ಕ್ಯಾನ್ಸಲ್ ಆಗಿ ಏನು ಬರುತ್ತೆ, VI ಮಾತ್ರ ಬರುತ್ತೆ. ಸೊ ಈಗ ಟ್ರೂ ಪವರ್ ಎಷ್ಟಿದೆ, 100 ಇಂಟು 10 to the power of 3
ಡಿವೈಡೆಡ್ ಬೈ ಪವರ್ ಫ್ಯಾಕ್ಟರು 0.6. ಸೊ ಅಲ್ಲಿಗೆ ಎಷ್ಟಾಯಿತು? 167 ಇಂಟು 10⁻³ ವೋಲ್ಟ್ ಆಂಪಿಯರ್. ಇದೇನಿದು? ಲೋಡ್ ಇನ್ VA ವೋಲ್ಟ್ ಆಂಪಿಯರ್. ಇದು ಕೊಟ್ಟಿರ್ತಕ್ಕಂಥದ್ದು ಟ್ರೂ ಪವರು, ಇದು ಆಪರೆಂಟ್ ಪವರು ನಾವೀಗ ಕ್ಯಾಲ್ಕುಲೇಷನ್ ಮಾಡಿದ್ದು. ಓಕೆ, ಇದು ಆಪರೆಂಟ್ ಪವರ್. ನೆಕ್ಸ್ಟು ರಿಯಾಕ್ಟಿವ್ ಪವರ್ ಎಷ್ಟಾಗುತ್ತೆ? ರಿಯಾಕ್ಟಿವ್ ಪವರ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು? V ಇಂಟು I ಇಂಟು ಸೈನ್ ತೀಟಾ. V ಇಂಟು I ಅಂದರೆ ಏನಿದು? ಆಪರೆಂಟ್ ಪವರ್. ಆಪರೆಂಟ್ ಪವರ್ ಇಲ್ಲಿದೆ, V ಇಂಟು I ಇಂಟು ಸೈನ್ ತೀಟಾ. ಸೊ ಕಾಸ್ ತೀಟಾ ಈಸ್ ಈಕ್ವಲ್ ಟು 0.6 ಅವನು ಪವರ್ ಫ್ಯಾಕ್ಟ್ರನ್ನು ಕೊಟ್ಟಿದ್ದಾನೆ. ಆ ತೀಟಾನ ನೀವು ಟೇಬಲನ್ನು ರೆಫರ್ ಮಾಡಿ ಆಂಗಲನ್ನು ಕಂಡುಹಿಡಿದ್ರೆ 53.1 ಡಿಗ್ರಿ ಬರುತ್ತೆ. ಸೊ ಸೈನ್ 53.1 ನೀವು ಕ್ಯಾಲ್ಕುಲೇಷನ್ ಮಾಡಿದರೆ 0.8 ಬರುತ್ತೆ. ಆ 0.8 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 167 ಇಂಟು 10⁻³ ಇಂಟು 0.8. ಸೊ ಅಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದರೆ 133.6 ಇಂಟು 10⁻³ VAR ರಿಯಾಕ್ಟಿವ್ ಲ್ಯಾಗಿಂಗ್ ಪವರು ಬರುತ್ತೆ. ಸೊ ಈಗ ಟ್ರೂ ಪವರ್ ಆಯಿತು, ಆಪರೆಂಟ್ ಪವರ್ ಆಯಿತು, ರಿಯಾಕ್ಟಿವ್ ಪವರ್ ಆಯಿತು. ಅದರದ್ದು ವೆಕ್ಟರ್ ಡಯಾಗ್ರಾಮನ್ನು ಇಲ್ಲಿದೆ ನೋಡಿ. ಟ್ರೂ ಪವರು ಅಡ್ಜಸೆಂಟ್ ಸೈಡು, ರಿಯಾಕ್ಟಿವ್ ಪವರು ಆಪೋಸಿಟ್ ಸೈಡು, ಆಪರೆಂಟ್ ಪವರು ಹೈಪಾಟಿನ್ಯೂಸ್. ಇದು ವೆಕ್ಟರ್ ಡಯಾಗ್ರಾಮ್. ನೆಕ್ಸ್ಟು ಮೋಟಾರ್ ಲೋಡ್ ಇನ್ ಕಿಲೋವ್ಯಾಟ್. ಮೋಟಾರು ಇದೆಯಲ್ಲ, ಸೈಂಕ್ರೋನಸ್ ಮೋಟಾರು, ಅದೆಷ್ಟಿದೆ? 30 ಕಿಲೋವ್ಯಾಟ್ ಇದೆ. ಸೊ ಈ ಮೋಟಾರ್ ಲೋಡ್ ಇನ್ ವೋಲ್ಟ್ ಆಂಪಿಯರಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಟ್ರೂ ಪವರು ಡಿವೈಡೆಡ್ ಬೈ ಪವರ್ ಫ್ಯಾಕ್ಟರ್. 30 ಇಂಟು 10⁻³ ಡಿವೈಡೆಡ್ ಬೈ ಅದರ ಪವರ್ ಫ್ಯಾಕ್ಟರ್ 0.8. ಸೊ ಡಿವೈಡ್ ಮಾಡಿದಾಗ 37.5 ಇಂಟು 10⁻³ ವೋಲ್ಟ್ ಆಂಪಿಯರ್ ಬರುತ್ತೆ. ಇದು ಟ್ರೂ ಪವರು 30 ಕಿಲೋವ್ಯಾಟು, ಆಪರೆಂಟ್ ಪವರು 37.5 ಇಂಟು 10⁻³ ಇದು ಆಪರೆಂಟ್ ಪವರ್. ರಿಯಾಕ್ಟಿವ್ ಪವರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಸೊ ಅದೇ ರೀತಿಯಾಗಿ ಮತ್ತೆ ಕಾಸ್ ತೀಟಾ ಈಸ್ ಈಕ್ವಲ್ ಟು 0.8. ಆ ತೀಟಾನ ನೀವು ಲಾಗ್ ಬುಕ್ಕಲ್ಲಿಂದ ರೆಫರ್ ಮಾಡಿದರೆ ಕಾಸ್ 0.8 ನೋಡಿದರೆ 36.1 ಡಿಗ್ರಿ ಬರುತ್ತೆ. ಅದನ್ನು ನೀವು ಟೇಬಲನ್ನು ರೆಫರ್ ಮಾಡಿದರೆ ಸೈನ್ಗೆ 0.6 ಬರುತ್ತೆ. ಸೊ ಇಲ್ಲಿ ಆಪರೆಂಟ್ ಪವರನ್ನು ಮತ್ತು ಸೈನ್ ತೀಟಾ ಈಸ್ ಈಕ್ವಲ್ ಟು 0.6 ಮಲ್ಟಿಪ್ಲಿಕೇಶನ್ ಮಾಡಿದರೆ ಇದು ರಿಯಾಕ್ಟಿವ್ ಪವರ್ ಬರುತ್ತೆ. ಇದು ಎದ್ರದ್ದು? ಸೈಂಕ್ರನಸ್ ಮೋಟ್ರದ್ದು ಟ್ರೂ ಪವರು, ಆಪರೆಂಟ್ ಪವರು, ರಿಯಾಕ್ಟಿವ್ ಪವರ್. ಸೊ ಅದನ್ನು ನಾವು ವೆಕ್ಟರ್ ಡಯಾಗ್ರಾಮಿನ ಮೂಲಕ ಇಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದ್ದೀವಿ. ನೆಕ್ಸ್ಟ್ ಏನು? ಫೀಡರ್ ಲೈನ್. ಫೀಡರ್ ಲೈನ್ ಅಂತಂದರೆ ನೀವು ಎಲ್ಲಿಂದ ಸಪ್ಲೈಯನ್ನು ತೊಗೊಂಡಿರ್ತೀರಲ್ಲ, ದಟ್ ಈಸ್ ಎ ಫೀಡರ್ ಲೈನ್. ಕಂಬೈನ್ಡ್ ಲೋಡ್ ಕಂಡೀಷನ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ಪವರ್ ಫ್ಯಾಕ್ಟರ್ ಬೈ ಸೈಂಕ್ರೋನಸ್ ಮೋಟಾರ್. ಸೊ ಇದರಲ್ಲಿ ನಾವು ಸೈಂಕ್ರೋನಸ್ ಮೋಟಾರು ಮತ್ತು ಇಂಡಕ್ಷನ್ ಮೋಟಾರು ಎರಡನ್ನೂ ಸಹ ಮರ್ಜ್ ಮಾಡಿಬಿಟ್ಟಿದ್ದೀವಿ. ಯಾಕೆ? ಪವರ್ ಫ್ಯಾಕ್ಟರನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ. ಸೊ ಅದಕ್ಕೆ ಟೋಟಲ್ ಲೋಡ್ ಇನ್ ವ್ಯಾಟ್ ಈಸ್ ಈಕ್ವಲ್ ಟು ಸೈಂಕ್ರೋನಸ್ ಮೋಟ್ರ್ ಲೋಡು ಮತ್ತು ಮೋಟಾರ್ ಲೋಡು ಎರಡನ್ನೂ ಸಹ ಟ್ರೂ ಪವರ್, ಅದರ ಟ್ರೂ ಪವರು, ಇದರ ಟ್ರೂ ಪವರು ಎರಡನ್ನೂ ಆ್ಯಡ್ ಮಾಡಬೇಕು. ಸೊ ಇಂಡಕ್ಷನ್ ಮೋಟ್ರು 10 ಕಿಲೋವ್ಯಾಟು, ಸೈಂಕ್ರೋನಸ್ ಮೋಟಾರು 30 ಕಿಲೋವ್ಯಾಟ್, ಅಲ್ಲಿಗೆ 130 ಕಿಲೋವ್ಯಾಟ್ ಆಯಿತು. ಸೊ ಇವಾಗ ಲೋನ್ ಇನ್ VARS ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ರಿಯಾಕ್ಟಿವ್ ಪವರ್ ಮತ್ತು ಸೈಂಕ್ರೋನಸ್ ಮೋಟ್ರದ್ದು ರಿಯಾಕ್ಟಿವ್ ಪವರ್. ಸೊ ಎರಡನ್ನು ಡಿಫ್ರೆನ್ಸನ್ನು ತೆಗಿಯ. ನೀವು ಡಿಫ್ರೆನ್ಸ್ ತೆಗೆದಾಗ ಎಷ್ಟು ಬರುತ್ತೆ? 111.1 ಇಂಟು 10⁻³ VARS ಲ್ಯಾಗಿಂಗ್. ಅದರದ್ದು ವೆಕ್ಟರ್ ಡಯಾಗ್ರಾಮನ್ನು ನಾವು ಈ ರೀತಿ ಹಾಕ್ತೀವಿ. ನೆಕ್ಸ್ಟು ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ಸ್ ಬೈ ಹೈಪಾಟಿನ್ಯಸ್. ಇದರಲ್ಲಿ ಆಪೋಸಿಟ್ ಸೈಡ್ ಅಂತಂದರೆ ಎಷ್ಟು? 133.6. ಹೈಪಾಟಿನ್ಯಸ್ ಅಂದರೆ ಎಷ್ಟು? 22.5. ಸೊ ಎರಡನ್ನು ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ? ನಮ್ಮದು 0.8546. ಅದು ಆ್ಯಂಗಲ್ ಬಿಟ್ವೀನ್ ದ ಟ್ರೂ ಪವರ್ ಮತ್ತು ಆಪರೆಂಟ್ ಪವರ್. ಸೊ ದ ಪವರ್ ಫ್ಯಾಕ್ಟರ್ ಆಫ್ ದ ಫ್ಯಾಕ್ಟ್ರಿ ಆಫ್ಟರ್ ಕನೆಕ್ಟಿಂಗ್ ಆಫ್ ಸೈಂಕ್ರೋನಸ್ ಮೋಟಾರ್ ಕಾಸ್ ಪೈ ಈಸ್ ಈಕ್ವಲ್ ಟು 0.760. ನೋಡಿ, ಪವರ್ ಫ್ಯಾಕ್ಟರು ಸೈಂಕ್ರೋನಸ್ ಮೋಟಾರನ್ನು ಕನೆಕ್ಟ್ ಮಾಡುವುದಕ್ಕಿಂತ ಮುಂಚೆ 0.6 ಇದ್ದಿದ್ದು, ಸೈಂಕ್ರೋನಸ್ ಮೋಟಾರನ್ನು ಕನೆಕ್ಟ್ ಮಾಡಿ ಆಗಿನ ಮೇಲೆ 0.76. ಅಂದರೆ ಏನಾಯ್ತು? ಇದರಿಂದ
ಸಿಂಕ್ರನಸ್ ಮೋಟ್ರನ್ನು ನಾವು ಕನೆಕ್ಟ್ ಮಾಡುವುದರ ಮೂಲಕ ಪವರ್ ಫ್ಯಾಕ್ಟರನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ಓಕೆ, ಸೊ ಈ ರೀತಿಯಾಗಿ ನಾವು ಪವರ್ ಫ್ಯಾಕ್ಟರಿನ ಬಗ್ಗೆ ಫುಲ್ ಡೀಟೇಲನ್ನು ತಿಳ್ಕೊಂಡಿರಬೇಕು. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು.